ದಯವಿಟ್ಟು ಅವನಿಗೇನು ಅನ್ಬೇಡಿ. ಪಾಪ ಚಿಕ್ಕ ಹುಡುಗ ಅವನು. ಈಗೇನು ಕೆಲಸ ನಿಲ್ಬೇಕು ಅಷ್ಟೇ ತಾನೆ. ಸರಿ, ನಿಲ್ಲುತ್ತೆ, ಕೆಲಸ ನಡೆಯಲ್ಲ. ಅಮಿತ್ ಬಾಯ್ ನೋಡಿ, ಆಮೇಲೆ ಸಿಗ್ತೇನೆ. ನಗುವುದೋ ಅಳುವುದೋ ನೀವೇ ಇರುವುದೋ ಬಿಡುವುದೋ ಈ ಊರಲ್ಲಿ. ಇದನ್ನು ಹೇಳಕ್ ಮೊದಲು ಸುಮ್ಮನೆ ಬಂದು ದುಡ್ಡಿಸ್ಕೊಂಡು ಹೋಗೋದಾಗಿತ್ತಲ್ಲ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ಅಳುವುದೋ ನಗುವುದೋ ಈಗ ನಾನು ಏನು ಮಾಡಲಿ. ಈ ಮನೆ ಪದ್ಧತಿ ಅಣ್ಣ, ಅದು ಏನಾದ್ರೂ ಒಳ್ಳೆ ಅಪ್ಶಕ್ನ ಮಾತಾಡೋದು. ಆದ್ರೆ ಈ ಸಲ ಈ ಸಂಬಂಧ ಹಾಳಾಗಕ್ ನಾವು ಬಿಡ್ಬಾರ್ದು. ಅದೇನಾದ್ರೂ ಸರಿ, ಅವ್ರು ಬರೋ ಮೊದಲು ಈ ಮನೆ ರೆಡಿ ಮಾಡ್ಸೋಣ. ನೋಡಿದ್ಯಣ್ಣ, ಎಲ್ಲದಕ್ಕೂ ಆಗಲ್ಲ ಆಗಲ್ಲ ಅಂತಿದ್ದಾನೆ. ಇವತ್ತು ಮನೆ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾನೆ. ಇನ್ನೇನು ಈ ಮನೆ ರೆಡಿ ಮಾಡಿಸೋದೆ, ಹಣ್ಣನ್ ಮದ್ವೆ ಮಾಡೋದೆ. ನೆಕ್ಸ್ಟ್ ತಿಂಗಳು ಅದಕ್ಕೆ ಕೈಲಿ ದೋಸೆ ಅಲ್ಲ, ಮಸಾಲೆ ದೋಸೆ ಮಾಡಿಸ್ಕೊಂಡು ತಿನ್ನೋದೆ. ಬಿಡೋಣ. ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ, ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ. ಗಾಡಿ ಸ್ಟಾರ್ಟು ಆಗ್ತಾ ಇಲ್ಲ, ಪಿಕಪ್ಪು ಇಲ್ಲ. ಸ್ವಲ್ಪ ಸರ್ವಿಸ್ ಚೆನ್ನಾಗಿ ಮಾಡ್ಕೊಡಪ್ಪ. ಮಾಡ್ಕೊಡ್ತೀನಿ ಬಿಡಿ. ಬುಲಿ ಹತ್ರ ಕೀ ಕೊಟ್ಟೋಗಿ. ಬುಲಿ ಬುಲಿ, ಬುಲೆಟ್ ನಮ್ಮ ಅಣ್ಣಂಗ್ ಮಾತ್ರ ಬುಲ್ಲಿ ಅಂತ ಕರೆಯಕ್ ಪರ್ಮಿಷನ್ ಇರೋದು. ಸಾರಿಯಪ್ಪ, ತಪ್ಪಾಯ್ತು. ತಗೋ ಕೀನ. ಯಾವ್ದು ಗಾಡಿ? ಇದೇ ಗಾಡಿ. ಈ ಗಾಡಿ ನೀನು ಮಾರಿಲ್ವ ಮಾರೆ? ನಮ್ಮ ಮಾವ ಕೊಟ್ಟಿದ್ದು. ನಿನ್ನ ಮಾವ ಸತ್ತೋಗಿ 20 ವರ್ಷ ಆಯ್ತಲ್ಲ ಮಾರೆ. ಬದುಕಿನ ಮಾವನ್ನ ಈಗಲೇ ಸಾಯಿಸ್ತಾರೆ. ತಗೋದ್ ಬಿಟ್ಟ ಅಂದ್ರೆ ಕೆಲಸ ನೋಡೋದ. ಅಲ್ಲ ಆಟ ನನ್ನ ಮಗನೇ, ಮಾಡ್ತೀನಿ ನಿನಗೆ. ಅಣ್ಣ, ಇವ್ರ ಮಾವ ಸತ್ತೋಗಿ 20 ವರ್ಷ ಆಗ್ಲಿಲ್ವಾ? ಏಯ್ ಬುಲಿ, ಮಾಡೋ ಕೆಲ್ಸದ ಕಡೆ ಗಮನ ಕೊಡು. ನೀನು ಅದನ್ ಬಿಟ್ಟು ನೆಲ್ಲ ಮಾಡ್ತೀಯ. ಬುಲಿ, ಸುತ್ಕೆ ಕೊಡು. ಅಣ್ಣ, ಸುತ್ಗೆ ಅಲ್ಲ, ಅತ್ತಿಗೆ. ಸುತ್ಕೆ ಕೊಡು ಅಂದ್ರೆ ಏನೋ ಮಾಡ್ತಿದ್ಯಾ? ಏಯ್ ಬುಲಿ, ಏಯ್ ಬಿಡೋ, ಸುತ್ಕೆ ಕೊಡು. ಏಯ್ ಬುಲಿ, ಕೆಲ್ಸ ಇಲ್ಲ ಬಿಡೋ. ಏಯ್ ಕೈ ಕೊಡು. ಪ್ರೀತ್ಸೋ ಹುಡುಗನ ಹತ್ರ ಕೈ ಕೊಡು ಅಂತ ಕೇಳ್ಬಾರ್ದು ಅತ್ತಿಗೆ. ಏಯ್, ಯಾರ ನಿನ್ ಅತ್ತಿಗೆ? ಎಷ್ಟ್ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀನಿ, ಬೀಳ್ಸ್ಬಿಟ್ಟಲ್ಲೋ. ಏಯ್ ಬುಲಿ, ನಾನ್ ಕೆಲ್ಸ ಮಾಡುವಾಗ ಯಾರ ಹತ್ರನು ಮಾತಾಡಲ್ಲ. ಹೌದು ಅತ್ತಿಗೆ, ನೀವು ಸಾಯಂಕಾಲ ಬನ್ನಿ. ಏಯ್, ಏನ್ ಅವಳ ಹತ್ರ ಮಾತಾಡೋದ್ ನೀನು? ಮೊದ್ಲು ಕಳ್ಸೋ ಅವಳನ್ನ. ಹೋಗ್ಬೇಡ ರಣಧೀರ ಕಂಠೀರವ. ನಿಮ್ ಅಣ್ಣಂಗೆ ಹೆಣ್ಣು ನೋಡಕ್ ಹೋಗಿದ್ರಲ್ಲ, ಏನಾಯ್ತು? ಅದ್ರ ಬಗ್ಗೆನೆ ಕೇಳ್ಕೊಂಡ್ ಹೋಗೋಣ ಅಂತ ಬಂದೆ ಅಷ್ಟೇ. ಏಯ್, ಅದನ್ನ ಕಟ್ಕೊಂಡು ನಿನಗೇನು? ನಿಮ್ ಅಣ್ಣಂಗ್ ಮದ್ವೆ ಆದ್ರೆ ತಾನೆ ನೆಕ್ಸ್ಟ್ ನಮ್ದಾಗೋದು. ಇನ್ನು ಎಷ್ಟ್ ದಿನ ಅಂತ ಕಾಯ್ಬೇಕು? ಮೊದ್ಲು ಇವಳನ್ನ ಇಲ್ಲಿಂದ ಹೋಗ್ ಕೇಳು. ಇವಳು ಹೋದ್ಮೇಲೆ ಕಾಲ್ ಮಾಡು, ಅವಾಗ ಬರ್ತೀನಿ. ಅಲ್ಲ ಅತ್ತಿಗೆ, ನೀವು ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿದ್ರು
ಅಣ್ಣ ಯಾಕೆ ಮುಖ ಸಿಂಡ್ರಿಸ್ಕೊಂಡು ಹೋಗ್ತಾನೆ? ಮುಖ ಸಿಂಡಿಸ್ಕೊಂಡಲ್ಲ, ನನ್ ಕಣ್ ಭಯ ಬಿದ್ದು ಹೋಗಿದ್ದು. ಹೋಗ್ಲಿ ಹೋಗ್ಲಿ, ಎಲ್ಲೋಗ್ತಾನೆ? ಗ್ಯಾರೇಜ್ಗೂ ಬರ್ಬೇಕು, ನನ್ ಮ್ಯಾರೇಜು ಆಗ್ಬೇಕು. ಅಮಿತ್ ಭಾಯ್, ಹೊರಗಡೆ ಕೆಲಸ ಎಲ್ಲ ಬೇಗ ಮುಗಿಸ್ಬೇಕು. ಅಣ್ಣ ಬರೀ ಹೊರಗಡೆ ಮಾತ್ರನಾ? ಮತ್ತೆ ಹೊರಗಡೆ ಕೆಲಸ ಮುಗಿಲಿರು, ಆಮೇಲೆ ಒಳಗಡೆ ನೋಡ್ಕೋಣ. ಮನೆಗೆ ಬಂದವರು ಇದು ನೋಡಿ ಸಮಾಧಾನ ಆದ್ರೆ ಅಷ್ಟೇ ಸಾಕು. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಯೋ, ಮನೆಗೇನೋ ಒಳ್ಳೇದಾಗ್ತಿದೆ, ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಅಣ್ಣ ನಿನ್ಗವ್ರ ಬಗ್ಗೆ ಗೊತ್ತು ತಾನೆ, ಯಾವತ್ತೊಂದಿನ ಮನೆ ರೆಡಿ ಮಾಡಿಸ್ಲೇಬೇಕು. ನೀನ್ ಬಾ ಬೈ, ನೀವು ಶುರು ಮಾಡಿ. ಅಣ್ಣ ಆಚೆಗಡೆ ಪೇಂಟ್ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಒಳಗೆಲ್ಲ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತಲ್ವಾ ಅಣ್ಣ? ಯಾವನವನು ನಮ್ಮನೆ ಮೇಲೆ ಕೈ ಮಾಡಿ ಪೇಂಟ್ ಮಾಡ್ತಿರೋನು? ಬಾರ ಈ ಕಡೆಗೆ. ಈ ಮನೆ ಮೇಲೆ ಕೇಸ್ ಇದೆ ಅಂತ ಗೊತ್ತು ತಾನೆ, ಏನ್ರ ಮಾಡ್ತಾ ಇದ್ದೀರಾ? ನೋಡಪ್ಪ, ಯಾಕೆ ಕೂಗಾಡ್ತಿದ್ದೀರಾ? ಬನ್ನಿ ಒಳಗೆ ಕುತ್ಕೊಂಡು ಮಾತಾಡ. ಬನ್ನಿ. ಬಿಡ ಕೈನ. ನೀವುಗಳಿರೋ ಮನೆ ಒಳಗಡೆ ಯಾವನ ಬರ್ತಾನೆ? ಮನೆ ಮೇಲೆ ಕೇಸ್ ಇರುವಾಗ ಹೆಂಗೋ ಕೈ ಹಾಕಿದ್ರಿ? ನಮ್ಮನ್ನ ನಾವು ರೆಡಿ ಮಾಡಿಸ್ಕೊಳಕ್ಕೆ ಯಾವನ್ನ ಕೇಳ್ಬೇಕು? ಏಯ್, ನಿಮ್ಮನೇನ? ಯಾವನ ಯಾವನ ಹೇಳಿದ್ದು ನಿಮ್ಮನೆ ಅಂತ? ಈ ಕೊಲ್ಗಡ್ಕ ಅಪ್ಪನ? ನೋಡ, ಇದು ನನ್ನ ತಂಗಿ ಮನೆ, ನನ್ನ ಮನೆ. ನಿಮ್ಮನ್ನೆಲ್ಲ ಇಲ್ಲಿ ಇರೋಕ್ ಬಿಟ್ಟಿದೆ, ತಪ್ಪಾಯ್ತು. ಯಾರನ್ನಾಗ್ಬಿಟ್ಟು ಹರಿ ಹರಿ ಹರಿ. ನೋಡಪ್ಪ, ತೆಂಗಿನ ತೋಟ ನಿಮ್ಗೆ, ದೊಡ್ಡ ಮನೆ ಅತ್ತೆಗೆ, ಹಾಗೆ ಈ ಮನೆ ನಮ್ಗೆ ಅಂತ ತಾನೆ ತಾತ ಬರ್ದಿಟ್ಟಿರೋದು. ಆದ್ರೂ ಕೋರ್ಟಲ್ಲಿ ಕೇಸ್ ಹಾಕಿದಿರಲ್ಲ. ಆಗ್ದೆ ಮತ್ತೆ ಕೊಲೆಗಾರ ಅವನ ಮಕ್ಕಳಿಗೆ ಒಂದಡಿ ಜಾಗನೂ ಸಿಗ್ಬಾರ್ದು ಅಂತಾನೆ ಕೋರ್ಟ್ ಇಂದ ಆರ್ಡರ್ ತಂದಿರೋದು. ಕೋರ್ಟಿನ ಯಾವ ಆರ್ಡರ್ನು ಪಾಸ್ ಮಾಡಿಲ್ಲ, ನೆನ್ಪಿರ್ಲಿ. ಹಾಗೆ ಮನೇನ ರಿಪೇರಿ ಮಾಡಬಾರ್ದು ಅಂತಾನು ಇದೆ, ನೆನ್ಪಿರ್ಲಿ. ನೋಡಪ್ಪ ಅತ್ತೆ, ನಾವೇನ್ ಮನೆ ಮಾರಾಟಕ್ಕೆ ಇಟ್ಟಿದೀವ ಅಥವಾ ಒಡೆದಾಕ್ತಿದೀವ? ಏನೋ ಗಿರಾಕ್ ಅನುಕೂಲ ಆಗ್ಲಿ ಅಂತ ಒಂಚೂರು ರಿಪೇರಿ ಮಾಡಿಸ್ತಿದೀವ ಅಷ್ಟೇ. ಅದಾಗ್ಬಾರ್ದು ಅಂತಾನೆ ಹೇಳ್ತಿರೋದು ಕಣೋ. ಯಾವನ ಬೆಂಟ್ ಮಾಡ್ತಿರೋನು, ಯಾವನ್ ಪೇಂಟ್ ಮಾಡ್ತಿರೋನು? ಅರೆ ಅತ್ತೆ, ಯಾವನಾರ ಗೋಡೆ ಮೇಲೆ ಕೈ ಇಟ್ಟು ಕೈ ಕತ್ತರಿಸಾಕ್ಬಿಡ್ತೀನಿ. ಯಾರೇ ಕೂಗಾಡಲಿ, ನೋಡ್ದಪ್ಪ, ಇದು ನಮ್ಮನೆ, ನಮ್ಗೆ ಹೆಂಗ್ ಬೇಕೋ ಹಂಗ್ ರೆಡಿ ಮಾಡಿಸ್ಕೋತೀವಿ. ನಿಮ್ ಕೈಲಿ ಅದೇನಾಗುತ್ತೋ ಮಾಡ್ಕೊಳ್ಳಿ. ಏನೋ ಕೋರ್ಟ್ ಕೇಸ್ ತಾನೆ, ಅದು ನಾವ್ ಎದುರಿಸ್ತೀವಿ. ಅಮಿತ್ ಭಾಯ್, ನೀವ್ ಕೆಲಸ ಶುರು ಮಾಡಿ. ಅದ್ ಹೇಗ್ ಕೆಲಸ ಶುರು ಮಾಡ್ತಾರೆ ನಾನು ನೋಡ್ತೀನಿ ಕಣ್ರ. ನಮ್ಮ ಮನೇನ ಹಾಳು ಮಾಡ್ತವ್ರೆ, ಬೇಗ ಬನ್ನಿ ಅಂತ ಫೋನ್ ಮಾಡೋ ಫೋನ್. ಅಣ್ಣಂಗೆ ಕಡೆಗೂ ಒಂದ್ ಸಂಬಂಧ ಓಕೆ ಆಗಿದೆ, ಹೆಣ್ಣಿನ ಕಡೆಯವರು ಮನೆ ನೋಡೋದಕ್ ಬರ್ತಾ ಇದಾರೆ. ತಾನೇ ಪೇಂಟ್ ಮಾಡ್ತಾ ಇರೋದು, ದಯವಿಟ್ಟು ಬಿಟ್ಬಿಡಿ ಅತ್ತೆ. ಯಾರೋ ನೀನತ್ತೆ? ಯಾರ್ ನೀನತ್ತೆ? ನಿಮ್ಗೆ ಸವಾಸ ಬೇಡ ಅಂತ ತಾನೆ ನಿಮ್ಮಿಂದ ದೂರ ಹೋಗಿ ಮನೆ ಮಾಡಿರೋದು. ಇನ್ನೊಂದು ಸಾರಿ ಅತ್ತೆಗಿತ್ತೆ ಅಂದ್ಯೋ ಮೊನ್ನೆ ಸಿಗ್ದಾಕ್ಬಿಡ್ತೀನಿ ನಿನ್ನ. ದಯವಿಟ್ಟು ಅವನ್ಗೇನು ಅನ್ಬೇಡಿ, ಪಾಪ ಚಿಕ್ಕ ಹುಡುಗ ಅವನು. ಈಗೇನು ಕೆಲ್ಸ ನಿಲ್ಬೇಕು ಅಷ್ಟೇ ತಾನೆ? ಸರಿ, ನಿಲ್ಲುತ್ತೆ, ಕೆಲ್ಸ ನಡೆಯಲ್ಲ. ಅಮಿತ್ ಬಾಯ್ ಹೊರಡಿ, ಆಮೇಲೆ ಸಿಗ್ತದೆ. ನಾವಿಲ್ಲಿಂದ ಹೋದ್ಮೇಲೆ ಮತ್ತೆ ಮನೆ ಏನಾರ ರಿಪೇರಿ ಕೆಲಸ ಶುರು ಮಾಡಿದ್ರೆ ಆಗಿದೆ
ಮಾರಿ ಹಬ್ಬ ಕಾತ್ಯಾಯನಿ ಬಾಣ. ಈಗ ಹೆಣ್ಣಿನ ಕಡೆಯವ್ರು ಬಂದು ಮನೆ ಇಷ್ಟ ಆಗಿಲ್ಲ ಅಂದ್ರೆ ಏನಣ್ಣ ಮಾಡೋದು? ನಮ್ಮ ಮನೇಲಿ ಯಾರು ಇಷ್ಟಪಡ್ತಾರೋ ಅವರೇ ಮನೆ ಬಂದ್ರೆ ಸಾಕು ಬಿಡು ಮೈ. ಆಯ್ ಚಿದಂಬರ, ಕಾತ್ಯಾಯನಿ, ಯಾರಿದ್ದೀರ ಒಳಗೆ? ಆಯ್ ಬರ್ರ ಈಚೆ. ಒಳಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬರ್ರಿ. ಯಾವನ ಅವನು? ಏಯ್, ನಮ್ಮನೆ ಬಾಗ್ಲತ್ರ ಯಾಕೋ ಬಂದಿದ್ಯಾ ನೀನು? ನಿನ್ ಮಕ್ಳಿಗೆ ಹೇಳ್ ಕಳ್ಸಿದ್ರ ಮನೆ ರಿಪೇರಿ ಮಾಡೋದಕ್ಕೆ ಒಪ್ಪಿಗೆ ತಗೊಂಬ ಅಂತ? ನೋಡು, ನೀನ್ ತಿಪ್ಪರ್ಲಾಗ ಹಾಕಿದ್ರು ಒಪ್ಪಿಗೆ ಕೊಡಲ್ಲ. ಹೋಗೋ ಇಲ್ಲಿಂದ. ಏಯ್, ಕುಡ್ಕೊಂಡ್ ಬಂದಿದ್ದೇನಾ? ಹೋಗ ಇಲ್ಲಿ ನಾಚೆ. ಏನ್ ಧ್ವನಿ ಆಡಿಸ್ತಾ ಇದ್ದೀರಲ್ಲ? ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೇ ನಿಮ್ಮಿಬ್ಬರಿಗೂ ಇಲ್ಲ. ಅಂಥದ್ರಲ್ಲಿ ನನ್ನ ಮಕ್ಕಳಿಗೆ ಆವಾಜ್ ಹಾಕ್ಬಿಟ್ಟು ಹೋಗ್ತೀರಾ? ನಟರಾಜ, ನಾಟ್ಯ ಆಡಿಸ್ಬಿಡ್ತೀನಿ, ನಾಟ್ಯ. ಏನಣ್ಣ ನೀನು ಇನ್ನೂ ಒಂದ್ ಕತೆ ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲ? ಕುತ್ಕೇಳ್ದ ಆಚೆ ತಳ್ಳು. ಏಯ್, ಹೋಗ ಹೋಗ. ನನ್ ಮೈ ಮುಟ್ತೀಯ? ಬಾ ಬಾ. ನೋಡ್ ಸರ್ಚ